A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಹುಣಸಗಿ ತಾಲೂಕು ವಜ್ಜಲ ಗ್ರಾಮ ಪಂಚಾಯಿತಿಗೆ ಒಳಪಡುವ ಶ್ರೀನಿವಾಸಪುರ ತಾಂಡದಲ್ಲಿ 2014-15ನೇ ಸಾಲಿನ ನಿರ್ಮಿತ ಕೇಂದ್ರದ ಅನುದಾನದಲ್ಲಿ ನಿರ್ಮಾಣವಾಗಿರುವ ಅಂಗನವಾಡಿ ಕೇಂದ್ರವು ಪ್ರಾರಂಭವಾಗಿ ಇಲ್ಲಿ ತನಕ ಸುಮಾರು 9-10 ವರ್ಷ ಆದರೂ ಕೂಡ ಅಂಗನವಾಡಿ ಕೇಂದ್ರವು ಪೂರ್ಣವಾಗಿಲ್ಲ. ಇದನ್ನು ಅರಿತ ಕರವೇ ಹುಣಸಗಿ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನೋಡಿದಾಗ ಅಂಗನವಾಡಿ ಕೇಂದ್ರ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಅರ್ಧಕ್ಕಿಂತ ಹೆಚ್ಚು ಹಣವನ್ನು ಲೂಟಿ ಮಾಡಿದ್ದಾರೆ ಎನ್ನುವುದು ಕಂಡು ಬರ್ತಾ ಇದೆ. ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಅಂಗನವಾಡಿ ಕೇಂದ್ರದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಚನ್ನೂರು, ಮೌನೇಶ್ ಶೌಕಾರ್ ಚಿಂಚೋಳಿ, ರಾಜು ಅವರಾದಿ, ಮಲ್ಲು ಮಾಳಿ, ಬಸವರಾಜ್ ರಾಥೋಡ್, ಜಗನ್ನಾಥ ರಾಠೋಡ್, ರವಿ ರಾಠೋಡ್ ಇನ್ನೂ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹುಣಸಗಿ, ಅದು TN ನಾರಾಯಣಗೌಡರು ಬಣ. ಇದು ನಮ್ಮ ಹುಣಸಗಿ ತಾಲೂಕದಿಂದ ವಜ್ಜಲ ಗ್ರಾಮ ಪಂಚಾಯತಿ. ಇದು ಗ್ರಾಮ ಪಂಚಾಯತಿ ಒಳಗೆ ಇದು ಸಿನೇಸ್ಪುರ ತಾಂಡದೊಳಗೆ ಏನಾಗಿದೆ ಅಂದ್ರೆ ಅಂಗನವಾಡಿ, ಇದು ಹಳೆಯ ಅಂಗನವಾಡಿ. ಅದು 25-30 ವರ್ಷ. ಇದ್ರೊಳಗೆ 50-100 ಮಕ್ಕಳು ಅಂಗನವಾಡಿಯಾಗಿ ಕುಂದಿರ್ತಾವೆ. ಎಲ್ಲಿ ಬೇಕಲ್ಲೇ ಬಿರುಕು ಬಿಟ್ಟದ. ಆ ಬಿರುಕು ಬಿಟ್ಟರಲ್ಲಿ ಮಕ್ಕಳನ್ನ ಕುಂದಿರಿಸಿ ಶಾಲೆ ಓದಿಸ್ತಾರೆ. ಈಗ ಅನಿವಾರ್ಯಾಗಿ ಅವ್ರು ಓದಿಸಕತ್ತಾರೆ. ಅಂಗನವಾಡಿ ಹೊಸದೊಂದು ಅಂಗನವಾಡಿ ಆಗಿದೆ. ಅದನ್ನು 9-10 ವರ್ಷ ಆ ಅಂಗನವಾಡಿ ಇನ್ನತ್ತರಿಗಾದರೂ ಅಭಿವೃದ್ಧಿ ಅದು ಕೆಲಸ ಮಾಡೋಕತ್ತಿಲ್ಲ. ವರ್ಷ ಇಟ್ಟು ಮಾಡ್ಕೊಂತ ಹೊಂಟಾರೆ. ಅದನ್ನು ಏನಾಗ್ಯದ, AW ಆಗಲಿ ಜೈ ಅದು ಕಟ್ಟಡ ಏನು ಮಾಡ್ಯಾರ್ರಿ, ಅರ್ಧಕ್ಕೆ ಕಟ್ಟಿಬಿಟ್ಟಾರೆ. ಅರ್ಧಕ್ಕೆ ಕಟ್ಟಿ ವರ್ಷ ಇಟ್ಟು ಅಂದ್ರೆ 9 ವರ್ಷ ಆಯ್ತು ರೀ. ಅದು 9 ವರ್ಷ ಐತಿ. ಅಧಿಕಾರಿಗಳೇ ಹೊಣೆಗಾರ. ಅದಕ್ಕೆ AW ಜೈ ಆಗಲಿ ಅವರೇ ಹೊಣೆಗಾರ. ಅದು ಯಾಕಂತಂದ್ರೆ DC ಮೇಡಮ್ ಅವ್ರನ್ನು ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು, ಇಮಿಡಿಯೇಟ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು. ಅದು ಕನ್ನಡ ವಾಹಿನಿ ಮುಖಾಂತರವಾಗಿ ಇವತ್ತು ನಾವು ತಿಳಿಸ್ಕೊಡ್ತಿದ್ದೇವೆ ಏನಂದರೆ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹುಣಸಗಿ ತಾಲೂಕು ಘಟಕ ಅಧ್ಯಕ್ಷರಂತ ಬಸವರಾಜ್ ಚನ್ನೂರ ಅವರ ನೇತೃತ್ವದಲ್ಲಿ ಇವತ್ತು ನಮ್ಗೆ ಏನಪ್ಪ ಅಂದ್ರೆ ಶ್ರೀನಿವಾಸಪುರ ತಾಂಡದ ಇವತ್ತು ಅಲ್ಲಿನ ನಾಗರಿಕರು ಯುವಕರು ಬಂದು ಹೇಳಿದ್ರು ಅಂದರೆ, ಇಲ್ಲರಿ ನಮ್ಮ ಊರಿಗೆ 2014-15ರಲ್ಲಿ ಒಂದು ಅಂಗನವಾಡಿ ಕೇಂದ್ರ ಆಗಿದೆ. ಇವತ್ತು ಕೂಡ ಅದು ಅಲ್ಲೇ ಸ್ಟಾಪ್ ಆಗಿದೆ. ಹೀಗಾಗಿ ಏನಪ್ಪ ಅಂದ್ರೆ ನೀವು ಬಂದು ಅದು ನೋಡ್ಬೇಕಂತ ಅಂದಾಗ ಇಡೀ ನಾವು ಟೀಮ್ ಬಂದಿದ್ದೀವಿ. ಇವತ್ತೇನಪ್ಪ ಅಂದ್ರೆ ಇಲ್ಲಿ ನೋಡಿದಾಗ ಬಹಳ ನಮಗೆ ಮನಸ್ಸು ನೋವಾಗ್ತಾ ಇದೆ. ಏನಂದರೆ ಒಂದು 14ರಲ್ಲಿ ಮಾಡಿದಂಥ ಒಂದು ಕೆಲಸ ನೋಡಿದ ಅದು ಭಾಳ ವರಿಷ್ಠ ಆಗಿದೆ. ಅಲ್ಲಿ ಒಳಗಡೆ ನೋಡಿದಾಗ ನಾವು ಒಳಗಡೆ ಹಿಲಿಗಳು ಮತ್ತು ಅನೇಕ ಚಟುವಟಿಕೆ ಕೂಡ ಆ ರೀತಿಯಾದ ಒಂದು ಬಾಟ್ಲು ಕೂಡ ಅಲ್ಲಿ ಬಿದ್ದಿದ್ದಾವೆ. ಹೀಗಾಗಿ ಇವತ್ತು ಏನಪ್ಪ ಅಂದ್ರೆ ಶ್ರೀನಿವಾಸಪುರ ತಾಂಡದ ಮಕ್ಕಳಿಗೆ ಇವತ್ತು ಭಾಳ ಸಮಸ್ಯೆ ಆಗ್ತಾಯಿದೆ. ಈ ಒಂದು ಕಳಪೆ ಕಾಮಗಾರಿ ಆಗ್ತಾಯಿದೆ. ಆಲ್ರೆಡಿ ಏನಪ್ಪ ಅಂದ್ರೆ ಇದರ ಒಂದು ಅನುದಾನ ಕೂಡ ಅಲ್ಲಿನ ಕಾಂಟ್ರಾಕ್ಟರ್ಗಳು ತೆಗೆದುಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತೇನು ಮನವಿ ಮಾಡ್ತಾ ಇದ್ದೀವಿ ನಾವು ಸರ್ಕಾರಕ್ಕಾಗಿರ್ಬೋದು, ಇಲ್ಲಿ ಜನಪ್ರತಿನಿಧಿಗಳು ಏನು ಮನವಿ ಮಾಡ್ತವೆ ಅಂದರೆ, ದಯವಿಟ್ಟು ಇದು ಶ್ರೀನಿವಾಸಪುರ ತಾಂಡಕ್ಕೆ ಬಂದು ವೀಕ್ಷಣೆ ಮಾಡಿ ಈ ಅಂಗನವಾಡಿ ಕೇಂದ್ರವನ್ನು ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡಿ ಇಲ್ಲಿನ ಜನಗಳಿಗೆ ಮತ್ತು ಇಲ್ಲಿ ಕಲಿಯುವಂಥ ಮುದ್ದು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮುಖಾಂತರ ನಾನು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂತೀನಿ, ಮನವಿನ ಮಾಡ್ಕೊಂತೀನಿ. 2014ರಲ್ಲಿ ಈ ಕಟ್ಟಡವನ್ನು ಏನು ಪ್ರಾರಂಭ ಮಾಡಿದರು. ಅದು ಕೂಡ ನೋಡ್ತಾ ಇದ್ರಿ ಬಿಲ್ಡಿಂಗಲ್ಲಿ ಸ್ವಲ್ಪ ಮಾಡಿದ್ದಾರೆ, ಇನ್ನೂ ಕಾಮಗಾರಿ ಸ್ಥಗಿತವಾಗಿದೆ. ಹೀಗಾಗಿ ಅದು ಪೂರ್ಣಗೊಳ್ಬೇಕಾದ್ರೆ ಪೂರ್ಣಗೊಳ್ಬೇಕಂತೇಳಿ ಇವತ್ತು ಮನವಿ ಮಾಡ್ತಾ ಇದ್ದೀವಿ. ಕೇಂದ್ರ ಅನುದಾನದಲ್ಲಿ ಈ ಒಂದು ಇದು ಅಂಗನವಾಡಿ ಕೇಂದ್ರ ಪ್ರಾರಂಭ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ರಿ, ಇಲ್ಲಿನ AW ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಮಾನ್ಯ ತಹಶೀಲ್ದಾರ್ ಆಗಿರ್ಬೋದು, DC ಅವರಾಗಿರ್ಬೋದು ಬಂದು ಈ ಒಂದು ಸಣ್ಣ ಗ್ರಾಮ ಇದು ಶ್ರೀನಿವಾಸಪುರ ತಾಂಡಕ್ಕಾರಂಗೆ ಬಂದು ವೀಕ್ಷಣೆ ಮಾಡಬೇಕಾಗಿತ್ತು. ಆದರೂ ಮಾಡಿಲ್ಲ. ಅದಕ್ಕೆ ನಾವು ಮುಂಚೆ ಏನಾದರೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಏನಾದರೂ ತಂದಿದ್ದೀರಾ? ಇಲ್ಲ ಸರ್, ಯಾವುದು ಗಮನಕ್ಕಿಲ್ಲ. ಇಲ್ಲಿ ನಾವು ಊರಿನ ಗ್ರಾಮಸ್ಥರು ನಮ್ಗೆ ಅಂದಾಗ ನಾವು ಇವತ್ತು ಕೂಡ ಬಂದು ಇವತ್ತು ವೀಕ್ಷಣೆ ಮಾಡ್ತಾ ಇದ್ದೀವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.